ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಲಾಸ್ಟ್ ವ್ಲಾಗ್ ನಾನು ಮಂತ್ರಾಲಯದ ಹಾಕಿದ್ದೆ. ಅದನ್ನು ಯಾರೆಲ್ಲ ನೋಡಿಲ್ಲ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಹಾಗೆ ಇದು ಬಂದು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಮೈಲಾರ ಲಿಂಗೇಶ್ವರ ಅಂತ ಹೇಳ್ಬಿಟ್ಟು ರಾಣಿಬೆನ್ನೂರ ಹತ್ರ. ಹಾಗೆ ನಾವು ಹೊಸಪೇಟೆಯಲ್ಲಿ ಆಲ್ಟ್ ಆಗಿದ್ವಿ. ಸೊ ಅಲ್ಲಿಂದ ಚೆಕ್ ಇನ್ ಆಗಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಚೆಕ್ ಇನ್ ಆದಮೇಲೆ ತುಂಗಭದ್ರಾ ಡ್ಯಾಮ್ ನೋಡೋಣ ಅಂದ್ಕೊಂಡಿದ್ವಿ. ಹಾಗೇ ಅದಕ್ಕೆ ಹೋಗೋಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಟೆಲ್ಗೆ ಹೋಗಿ ಇಡ್ಲಿ ವಡೆ, ಆಮೇಲೆ ಪೂರಿ, ಉಪ್ಪಿಟ್ಟು, ಆಮೇಲೆ ಅದೇ ನಮಗೇನು ಇಷ್ಟ ಅದೆಲ್ಲ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು ಮಾತ್ರ. ನಮಗೆ ನೈಟೆಲ್ಲ ಊಟ ಅಷ್ಟು ಚೆನ್ನಾಗಿ ಅನಿಸಿರಲಿಲ್ಲ, ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ತಿಂದ್ಕೊಂಡು ನಾವು ತುಂಗಭದ್ರಾ ಡ್ಯಾಮ್ ನೋಡ್ಲಿಕ್ಕೆ ಹೋದ್ವಿ. ನೈಟ್ ಊಟ ಮಾಡಿ ಚೆನ್ನಾಗಿರಲ್ಲ, ಈಗ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ತಿನ್ಕೊಂಡು ಹೊರಡ್ತಾ ಇದ್ವಿ. ಸೊ ಗೈಸ್, ನಾವೀಗ ತುಂಗಭದ್ರಾ ಡ್ಯಾಮ್ ಹತ್ರ ಬಂದ್ವಿ. ಒಳಗಡೆ ಕಾರೆಲ್ಲ ಅಲೋ ಮಾಡಲ್ಲ, ಬರೀ ಅಲ್ಲೇ ವ್ಯಾನ್ ಇರುತ್ತೆ. ಸೊ ಅದರಲ್ಲಿ ಹೋಗಬೇಕು. ನಾವು ಪರ್ಮಿಷನ್ ತೊಗೊಂಡು ಕಾರ್ನೇ ಒಳಗಡೆ ಬಿಡಿಸ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಗಭದ್ರಾ ಡ್ಯಾಮ್ ಅಂತೂ ಹೆವಿ ನೀರು, ಎಷ್ಟೊಂದು ನೀರು ಅಂದರೆ ಯಪ್ಪ ಸಿಕ್ಕಾಬಟ್ಟೆ. ನಂಗೆ ಭಯನೇ ಆಗ್ತಿತ್ತು ಆ ನೀರು ನೋಡಿದ್ರೆ. ಎರಡು ಬೆಟ್ಟಗೆ ಮಧ್ಯದಲ್ಲಿ ಡ್ಯಾಮ್ ಬರೋ ಥರ ಎರಡು ಬೆಟ್ಟ ಸೇರಿಸ್ಕೊಂಡು ಕಟ್ಟಿರೋದು. ಸೊ ಅಷ್ಟು ನೀರು, ಎಷ್ಟೊಂದು ನೀರು ಅಂದರೆ ನೀವು ನೋಡ್ಬೋದು. ಇಲ್ಲಿ ಕ್ಯಾಮ್ರಾಗಿಂತ ನಾವು ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೊಂದು ನೀರಿತ್ತು. ಆ್ಯಕ್ಚುಲಿ ಭಯನೇ ಆಗೋದು, ಆದರೆ ಚೆನ್ನಾಗಿತ್ತು ನೋಡಲಿಕ್ಕೆ. ಆ್ಯಕ್ಚುಲಿ ನಾನು ಮ್ಯೂಟ್ ಮಾಡಿಲ್ಲ, ಒಂದು ಸ್ವಲ್ಪ ಹಂಗೆ ಬಿಟ್ಟಿದ್ದೀನಿ. ನೀರಿಂದು ಶಬ್ದ ಎಲ್ಲ ಕೇಳಿಸ್ಕೊಳ್ಳಿ ಅಂತ ನ್ಯಾಚುರಲ್ ಆಗಿ ಮ್ಯೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಒಂಥರ ಗ್ರೀನರಿ ಮಧ್ಯದಲ್ಲಿ ರೋಡು ತುಂಬ ಚೆನ್ನಾಗಿತ್ತು. ಬರೀ ಡ್ಯಾಮ್ ಅಂತಲ್ಲ, ಈ ತುಂಗಭದ್ರಾ ಡ್ಯಾಮ್ ನೋಡೋಕೆ ಹೋಗ್ತೀವಲ್ಲ, ಸೊ ಅಲ್ಲಿ ಮಾತ್ರ ಅಲ್ಲ, ಮೇಯ್ನ್ ಹೈವೇಗೆ ಏನು ಕನೆಕ್ಟ್ ಆಗುತ್ತೆ ಹೈವೇಲೂ ಅಷ್ಟೇ ಆ ಕಡೆ ಎರಡು ಸೈಡೂ ಏನು ಗ್ರೀನರಿ, ಮರಗಳು, ಆಮೇಲೆ ಈ ನದಿ ಎಲ್ಲ ಇತ್ತು. ಆಮೇಲೆ
ಮಧ್ಯದಲ್ಲಿ ರೋಡ್ ಅಲ್ವಾ ಚೆನ್ನಾಗಿತ್ತು. ಹಾಗಾಗಿ ನಾನು ಜಾಸ್ತಿ ರೋಡನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಆ ನೇಚರ್ನ ನೋಡಲಿ ಅಂದ್ಬಿಟ್ಟು ಕ್ಯಾಮ್ರಾಗಿಂತ ಏನು ಗೊತ್ತಾ, ನಾವು ಡೈರೆಕ್ಟಾಗಿ ನೋಡ್ತೀವಲ್ಲ ಆಗ ತುಂಬ ಚೆನ್ನಾಗಿ ಅನಿಸುತ್ತೆ. ಕ್ಯಾಮ್ರಾಗೆಲ್ಲ ಅಷ್ಟೊಂದು ಫೋಕಸ್ ಆಗಲ್ಲ ಅಂದ್ಕೊಳ್ಳಿ, ಬಟ್ ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೇ ನಮ್ಮ ಮನೇಲಿ ಇದೆಲ್ಲ ಮಾಡ್ಕೋ ವೀಡಿಯೋಸ್ನ ಅಂತ ಅವರೇ ಹೇಳಿ ಹೇಳಿ ಮಾಡಿಸ್ತಿದ್ರು ನನಗೆ. ನಾನು ಎಷ್ಟು ಟ್ರಾವೆಲ್ದೇ ಆಗಲಿ ರೋಡ್ದೇ ಆಗಲಿ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊತಾ ಇರಲಿಲ್ಲ. ಬಟ್ ನಮ್ಮಪ್ಪ ಮಾಡ್ಕೋ ವೀಡಿಯೋಸ್ನ ಇಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರೋರು. ಆಮೇಲೆ ಟನ್ನಲ್ ಒಳಗಡೆ ಹೋದ್ವಿ, ತುಂಬ ಚೆನ್ನಾಗಿತ್ತು. ಬರೋಣ ಅಂತ ನಮ್ಮಮ್ಮ ಅವ್ರು ಇಲ್ಲೇ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಮಡ್ಲಕ್ಕಿ ಕೊಡೋಕ್ಕೆ ಅಂದ್ಬಿಟ್ಟು ಸೀರೆ ತಗೊಳಕ್ಕೆ ಹೋದ್ರು. ನಾವು ಕಾರಲ್ಲೇ ಇದ್ದೀವಿ. ನಮ್ಮ ಕಾರ್ ನೋಡಿ ಹೆಂಗಾಗಿದೆ ಹಿಂದೆಗಡೆ, ನಂಗೆ ನೋಡೋಕ್ಕೆ ಬೇಜಾರಾಗ್ತಿದೆ. ಹಿಂಗೆ ನೋಡೋಕ್ಕೆ ಟೀ ಕುಡಿಯೋಣ ಅಂತವ್ರು ಇನ್ನೂ ಬರಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ವೆದರು ಯಾಕೋ ಬಿಸಿಲೇ ಇಲ್ಲ. Crazy boy, hey hey hey, Raja Raja. Goodbye. ಮಳೆ ಬರ್ತಾ ಇದ್ದಾರೆ. ಅವು ಇಷ್ಟು ನೆನ್ನೆಯಿಂದ ಮಳೆ ನೆನೆದಲ್ಲೇ ಎಲ್ಲ ದೇವ್ರನ್ನೂ ದರ್ಶನ ಮಾಡಿದ್ವಿ. ಇವತ್ತು ಮಳೆ ನೆನ್ಕೊಂಡು ಹೋದ್ವಿ ಮನೆ ದೇವರಿಗೆ. ಆಮೇಲೆ ನಾವು ನಮ್ಮ ಮನೆ ದೇವ್ರಿಗೆ ಬಂದ್ವಿ. ಡ್ಯಾಮ್ ಎಲ್ಲ ನೋಡಿಕೊಂಡು ಮನೆ ದೇವ್ರಿಗೆ ಬಂದ್ವಿ. ನಮ್ಮದು ಮೈಲಾರಲಿಂಗೇಶ್ವರ ಅಂತ ಹೇಳಿದೆ ಆಲ್ರೆಡಿ. ಸೊ ಮೈಲಾರಲಿಂಗೇಶ್ವರ ಮನೆ ದೇವರು ನಮ್ಮದು. ಸೊ ಅಲ್ಲೇ ನಾವು ಯಾವಾಗ ಹೋದ್ರೂ ಅಷ್ಟೇ ಮಡ್ಲಕ್ಕಿಗೆಲ್ಲ ಮನೆಯಿಂದ ತೊಗೊಂಡು ಹೋಗ್ತೀವಿ. ಇನ್ನು ಪೂಜೆ ಸಾಮಾನಿಗೆ ಕಾಯಿ ಅದನ್ನು ಮನೆಯಲ್ಲ, ಹೂವು ಈ ಥರದ್ದೆಲ್ಲ ಅಲ್ಲೋಗಿ ತೊಗೊತೀವಿ. ಈ ಸಲ ನಮಗೆ ಪ್ಲ್ಯಾನೇ ಇರಲಿಲ್ಲ ಅಲ್ವಾ, ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಬಳೆ ಎಲ್ಲ ಬೇಕಿತ್ತು ಮಡ್ಲಕ್ಕಿಗೆ. ಸ್ಯಾರಿ ಎಲ್ಲ ಮಾಮೂಲಿ ಬೇರೆ ಅಂಗಡಿಲಿ ತೊಗೊಂಡಿದ್ರು. ಇನ್ನು ಅಕ್ಕಿ ಬೆಲ್ಲ ಬಳೆ ಎಲ್ಲ ಬೇಕಿತ್ತಲ್ಲ, ಅದನ್ನ ದೇವಸ್ಥಾನದ ಹತ್ರನೇ ತೊಗೊಂಡ್ವಿ. ಇನ್ನು ದೇವರಿಗೆ ಹೂವಿನ ಹಾರ ಇದೆಲ್ಲ ತೊಗೊಬೇಕಿತ್ತು. ಸೊ 2 ದೇವ್ರಿಗೆ ನಾವು ಮಡ್ಲಕ್ಕಿ ಕೊಡ್ತೀವಿ. 2 ಹೆಣ್ಣು ದೇವರಿದೆ. ಸೊ ಹಾಗಾಗಿ 2 ದೇವರಿಗೂ ಸ್ಯಾರಿ ಮತ್ತು ಮಡ್ಲಕ್ಕಿ ಕೊಟ್ವಿ. ಹೋಗೋದೇ ನಾವು ವರ್ಷಕ್ಕೆ ಒಂದೇ ಸಲ ಓಕೆನಾ. ಸೊ ಹಾಗಾಗಿ ಹೋದಾಗೆಲ್ಲ ಮಡ್ಲಕ್ಕಿ ಕೊಟ್ಟು ಬರ್ತೀವಿ. ಯಾವಾಗಲೂ ಹೋಗ್ತಾಯಿದ್ರೆ ಹಂಗೆ ದರ್ಶನ ಮಾಡ್ಕೊಂಬರ್ಬೋದು. ನಾವು ವರ್ಷಕ್ಕೆ ಒಂದೇ ಸಲ ಹೋಗೋದಲ್ವ, ಹಾಗಾಗಿ ಅಮ್ಮ 2ಕ್ಕೂ ಕೊಟ್ಬಿಡೋಣ ಅಂತ ಹೇಳಿ 2 ದೇವರಿಗೂ ಮಡ್ಲಕ್ಕಿ ಕೊಡ್ತಾರೆ. ಆಮೇಲೆ ನಾವು ಸ್ಯಾರಿ ತೊಗೊಂಡಿದ್ವಲ್ಲ, ಅಲ್ಲೇ ಅದೇ ಊರಲ್ಲೇ ಮಡ್ಕೊಳಕ್ಕೆ ಹೂವೆಲ್ಲ ತೊಗೊಂಬಿಡಿ, ಅಲ್ಲಿ ಸಿಗಲ್ಲ ಅಂದ್ಕೊತೀನಿ ಅಂತ ಅಂದ್ಬಿಟ್ಟು ನಾವು ಅಪ್ಪ ಹೇಳಿದರು. ಬಟ್ ನಾವು ಬೇಡ ಅಲ್ಲೇ ತೊಗೊಂಡ್ರಾಯ್ತು ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಅಲ್ಲಿ ಊರು ಚೆನ್ನಾಗಿರಲಿಲ್ಲ. ಕನಕಾಂಬ್ರ ಕಾಕಡ 2 ಮಿಕ್ಸಲ್ಲಿ ಕೊಡ್ತಿದ್ರು. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ, ಅಲ್ಲೇ ಬಾಡೋದಂಗೆ ಆಗಿಬಿಟ್ಟಿದ್ದು. ಹಾಗಾಗಿ ನಾವು ತಗೊಳಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಮಡ್ಲಕ್ಕಿ ಕೊಡೋಕ್ಕೆ ಒಂದು ದೇವರಿಗೆ ರೆಡಿ ಮಾಡ್ಕೊತಾ ಇದ್ವಿ.
ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿ ನೀವು ಸುಮಾರು ಜನ ಗೊತ್ತಿರೋರು ಈ ದೇವಸ್ಥಾನ ಗೊತ್ತಿರುತ್ತೆ. ಇಲ್ಲಿ ಕಲ್ಲೆತ್ತುತ್ತಾರೆ ಏನಾದರೂ ಅಂದ್ಕೊಂಡು ಅದಾಗುತ್ತೋ ಇಲ್ವೋ ಅಂತ. ಸೊ ನಾವೇನು ಅದು ಮಾಡಿಲ್ಲ. ಸೊ ಐ ಆಮ್ ಜಸ್ಟ್ ಶೋಯಿಂಗ್, ಅಂದರೆ ಒಂದು ಸ್ವಲ್ಪ ಜನ ನೋಡಿರ್ತಾರಲ್ಲ, ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ ನಾನು ಅಷ್ಟೇ. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋದ್ವಿ ನಾವು. ಅಂದರೆ ನಮ್ಮ ಮನೆ ದೇವ್ರು ಹೋದಾಗೆಲ್ಲ ಊಟ ಮಾಡ್ಕೊಂಡೇ ಬರ್ತೀವಿ ಮಧ್ಯಾಹ್ನ. ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ಅಲ್ಲೇ ಬಳೆ ಎಲ್ಲ ಚೆನ್ನಾಗಿರೋ ಬಳೆಗಳು ಮಾರ್ತಾ ಇರ್ತಾರೆ ನಮ್ಮ ಮನೆ ದೇವ್ರ ಹತ್ರ. ಸೊ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನನಗೆ ಒಂದು ಡಜನ್ ತಕ್ಕೊಟ್ರು ನಮ್ಮಮ್ಮ. ಬಟ್ ನಾವು ಅಂದ್ಕೊಂಡಿದ್ದ ಥರ ಬಳೆ ಸಿಗ್ತಾನೆ ಇರಲಿಲ್ಲ ಅಲ್ಲಿ ಈ ಸಲ. ಅದು ನಮ್ಮಮ್ಮ ಅವ್ರ ಸೈಜಿಗೆ ಇಲ್ಲವೇ ಇಲ್ಲ. ನಮ್ಮಮ್ಮ ಎಲ್ಲರಿಗೂ ತೊಗೊಳ್ಳೋಣ ಅಂತ ನೋಡಿದ್ರು, ಆಮೇಲೆ ನೋಡ್ರೆ ಅದು ಸಿಗ್ಲೂ ಇಲ್ಲ. ಆಮೇಲೆ ಮಳೆ ಬೇರೆ ಜಾಸ್ತಿ. ಇನ್ನೊಂದು 2 ಕಡೆ ನೋಡೋಣ ಅಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಮತ್ತೆ ದೇವ್ರ ದರ್ಶನ ಆಗ್ತಿದ್ದಂಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಬಿಡೋತೆಗೆ ಬೇಡ, ಸಿಗ್ತಾನೂ ಇಲ್ಲ ಸೈಜು ಅಂತ ಅಂದ್ಬಿಟ್ಟು ಇನ್ನು ನನ್ನ ಸೈಜ್ ಇತ್ತು. ಇನ್ನು ಅದು ಬಿಟ್ಟರೆ ದೊಡ್ಡವ್ರು ಹಾಕ್ಕೊತಾರಲ್ಲ ಆ ಥರ ದೊಡ್ಡ ಸೈಜ್ ಇರಲೇ ಇಲ್ಲ. ಸೊ ಹಂಗಾಗಿ ನಾವು ಇನ್ನೇನು ಬಿಡೋ ಹೊತ್ತಿಗೆ ಬೇಡ, ಮಳೆ ಬೇರೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾವು ದೇವ್ರ ಗುಡ್ಡ ಅಂತ ಇದೆ, ಅಂದರೆ ನಮ್ಮ ಮನೆ ದೇವ್ರ ತಮ್ಮ, ಆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗ್ಬೇಕಾರೆ ಆನ್ ದ ವೇ ಜೋಳ ಎಲ್ಲ ಅಲ್ಲಿ ಸಖತ್ತು ಜೋಳ ಬೆಳೀತಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಚೆಂಡು ಹೂವು ಚೆನ್ನಾಗಿ ಬೆಳೀತಾಯಿದ್ರು. ಇದನ್ನೆಲ್ಲ ನಾನು ಮಾಡಿರಲಿಲ್ಲ. ನಮ್ಮ ಮನೇಲಿ ಏನು ಮಾಡ್ಕೊತಾನೆ ಇಲ್ವಲ್ಲ ವೀಡಿಯೋ ಅಂತ ಹೇಳಿ ಮತ್ತೆ ಅಲ್ಲೂ ಚೆಂಡು ಹೂದು ಮಾಡಿಸಿದ್ರು ಅವರೇನೆ. ಅರ್ಧ ಗಾಡಿನೇ ಪಾಸ್ ಆಗಿಬಿಟ್ಟಿರ್ತಿತ್ತು. ಆವಾಗ ನೀನು ಏನು ಮಾಡ್ಕೊತ ಇಲ್ವಲ್ಲ ಅಂತ ಅವಾಗ ಅನ್ನೋರು. ನಾನು ಆಗ ಒಂದೇ ಸಲ ಫೋನ್ ಎತ್ಕೊಂಡು ಮಾಡ್ಕೊತಾ ಇದ್ದೆ. ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ, ಸಖತ್ ರಶ್ಶು. ಲಾಸ್ಟ್ ಶ್ರಾವಣ ಅಂದ್ಬಿಟ್ಟು ಇವಾಗ ನಾವಿಲ್ಲಿ ದೇವ್ರ ಗುಡ್ಡ ಅಂತ ನಮ್ಮ ಮನೆ ದೇವರೇ, ಅಂದರೆ ಮನೆ ನೋಡ್ಕೊಂಡು ಈ ಕಡೆ ಎಲ್ಲ ಬರಬೇಕು. ಅದಕ್ಕೇ ಅದು ನೋಡ್ಕೊಂಡು ಇಲ್ಲಿಗಿದ್ರೆ ಇಲ್ಲಿ ಇನ್ನೂ ರಶ್ಶು. ಇದು ಯಾವುದೋ ಗಲ್ಲಿ ಒಳಗಡೆ ಬಂದಿದೆ. ಕಾರ್ನ ಬೇರೆ ಕಡೆ ನಿಲ್ಲಿಸಿ ತೋರಿಸ್ತೀನಿ ತಡೀರಿ. ಈಗ ದೇವಸ್ಥಾನದ ರೋಡಿಗೆ ಜಾಯಿನ್ ಆಯಿತು.
ಆ್ಯಕ್ಚುಲಿ ನಮಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಗರ್ಭಗುಡಿ ಹತ್ರ ಕೂತಿದ್ವಾ, ನಾವು ಫಸ್ಟ್ ಹೋಗಿ ಕೂತಿದ್ವಿ. ಆಮೇಲಿಂದ ಒಬ್ರಿಗೆ ದೇವ್ರು ಬಂದುಬಿಟ್ಟಿತ್ತು, ಅಂದರೆ ಲೇಡೀಸ್ಗೇನೆ ದೇವ್ರು ಬಂದಿತ್ತು. ಯಾವ ದೇವ್ರು ಅಂತ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಅವ್ರು ಏನು ಮಾತಾಡ್ತಾ ಇರಲಿಲ್ಲ, ಅಂದರೆ ದೇವ್ರು ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ಅವ್ರನ್ನೂ ಮುಂದೆ ಗರ್ಭಗುಡಿ ಹತ್ರ ಬಿಟ್ಟರು, ಇನ್ಯಾರನ್ನೂ ಬಿಡ್ತಾ ಇರಲಿಲ್ಲ. ಸೊ ಹಂಗಾಗಿ ಆಮೇಲೆ ಅವರಿಗೆ ಇದು ಒಂಬಾಳೆ ಎಲ್ಲ ಕೊಟ್ಟರು. ಆಮೇಲೆ ಹೂವೆಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿ ನಗಾಡ್ತಾಯಿದ್ರು. ಆ ಥರ ಎಲ್ಲ ನಂಗೆ ಫಸ್ಟ್ ಟೈಮ್ ನೋಡಿದ್ದ. ಆಮೇಲೆ ನನಗೆ ಗಾಬ್ರಿಗೆ ವೀಡಿಯೋನೂ ಕರೆಕ್ಟಾಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ನಾವು ಕೂತ್ಕೊಬೇಕು, ಹಿಂದೆಗಡೆ ಜನಗಳು ಬಂದಿರ್ತಾರಲ್ಲ ಅವರಿಗೂ ದರ್ಶನ ಆಗಬೇಕಲ್ಲ ದೇವರು, ನಾವು ನಿಂತ್ಕೊಂಡ್ರೆ ಅವ್ರಿಗೆ ಕಾಣಲ್ಲ ಹಿಂದೆ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಆ ದೇವ್ರ ದರ್ಶನ ಆದಮೇಲೆ ನೆಕ್ಸ್ಟು ನಾವು ಇನ್ನೊಂದು ಮತ್ತೆ ಗಂಗಮಾಳಮ್ಮ ನಮ್ಮ ಮನೆ ದೇವರು ಹೆಣ್ಣು ದೇವರಿಗೂ ಬಂದ್ವಿ. ಸೊ ಅಲ್ಲಿ ಆ ದೇವಸ್ಥಾನದಲ್ಲಿ 2 ತೊಟ್ಲು ಕಟ್ಟಿದ್ದಾರೆ, ಅದನ್ನು ತೂಗಬೇಕು. ಆಮೇಲೆ ಇಲ್ಲಿ ಒಳಗಡೆ ಮಡ್ಲಕ್ಕಿ ಕೊಡೋಕೆ ಒಳಗಡೆ ಬಂದ್ವಿ. ಇಲ್ಲೂ ತುಂಬ ಚೆನ್ನಾಗಿ ಪೂಜೆ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹಾಸನಿಗೆ ಹೊರಟ್ವಿ ನಾವು. ಸೊ ನಾವು ಆನ್ ದ ವೇ ಬರಬೇಕಾದ್ರೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬರಬೇಕಾದ್ರೆ ಸೊ ಟೀ ಇಲ್ಲ ಕಾಫಿ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಸ್ಟಾಪ್ ಮಾಡಿದ್ವಿ. ಸೊ ಹಾಗೆ ಟೀ ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಟೀ ಎಲ್ಲ ಕುಡ್ಕೊಂಡು ಹೊರಟ್ವಿ. ನಾವು ಚಿತ್ರದುರ್ಗದ ಮೇಲೆ ಬಂದ್ವಿ. ಆ್ಯಕ್ಚುಲಿ ಚಿತ್ರದುರ್ಗ ಮೇಲೆ ಬಂದ್ವಿ. ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ನಮ್ಮ ಅಣ್ಣ ಎದ್ದೇಳು ಇದನ್ನು ಮಾಡು ಅಂತ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಒಂಥರ ಚೆನ್ನಾಗಿತ್ತು ಗೈಸ್. ಲಿಟ್ರಲಿ ರೋಡ್ ಟ್ರಿಪ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ರೋಡು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೂ ತುಂಬ ಚೆನ್ನಾಗಿರೋ ರೋಡ್ ಇತ್ತು. ಇವಾಗ್ಲೂ ವಾಪಸ್ ಬರ್ತಾನೂ ತುಂಬ ಚೆನ್ನಾಗಿತ್ತು ರೋಡು. ಹೈವೇ ಅಲ್ವಾ, ಫುಲ್ಲು ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಿದ್ರೆ ಹೈವೇಲಿ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ಹೆವಿ ಮಳೆ ಬರ್ತಿದ್ರೆ ಒಂದು ಸ್ವಲ್ಪ ಡೇಂಜರ್ ಅದು. ಸೊ ಆಮೇಲೆ ಲೈಟಾಗಿ ಮಳೆ ಬರ್ತಿತ್ತು. ಆಮೇಲೆ ಹಂಗೆ ಕತ್ಲು ಆಯಿತು. ಆಮೇಲೆ ಲಾಂಗ್ ವೀಕೆಂಡ್ ಇತ್ತು, 3 ದಿನ ರಜೆ ಇತ್ತು ಅಂತ ಎಲ್ಲ ರಜೆಗೆ ಬಂದುಬಿಟ್ಟಿರ್ತಾರೆ. ಸೊ ಹೋಗ್ಬೇಕಾದ್ರೆ ಬೆಂಗಳೂರು ಹೈವೇ ಎಷ್ಟೊಂದು ಜನ ಬೆಂಗಳೂರಿಗೆ ಹೋಗ್ತಿರ್ತಾರಲ್ಲ. ಸೊ ಅವರಂತೂ ತುಂಬ ಜನ, ಎಷ್ಟು ಕಾರು ಅಂದರೆ ಅಷ್ಟು ಕಾರು ಕಣ್ಣಿಗೆ ಹೊಡಿತಿತ್ತು ಲೈಟ್ ಬೆಳಕು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ.
ನೆಕ್ಸ್ಟು ನೋಡೋಣ ಗಣೇಶ ಗೌರಿ ಹಬ್ಬದ್ದು ಅಥವಾ ಇನ್ನೊಂದು ಬ್ಲಾಗ್ ಇದೆ ಗೌಡಿಗೆರೆಗೆ ಹೋಗಿದೆ. ಸೊ ಅದನ್ನು ಯಾವುದಾಗುತ್ತೆ ಅದು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ನಿಮಗೇನಾದರೂ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.